ವಾರ್ತೆಯ ಮುಖ್ಯಾಂಶಗಳು. ಬೆಳ್ಳಂಕೆರೆ ಸೇತುವೆ ರಸ್ತೆ ದುರಸ್ತಿಪಡಿಸಿದ ಜಿಲ್ಲಾ ಪಂಚಾಯತ್. ಇಕ್ಕಟ್ಟಾದ ರಸ್ತೆಯಲ್ಲಿ ಮಿನಿ ರಸ್ತೆ ಬಿಡಲು ಸರ್ಕಾರಕ್ಕೆ ಗ್ರಾಮಸ್ಥರ ಆಗ್ರಹ. ದಾಸನಕಟ್ಟೆ ಏರಿ ಮೇಲಿನ ಗಿಡಗಂಟೆ ತೆಗೆದು ಸ್ವಚ್ಛಗೊಳಿಸುವಂತೆ ಲೋಕೋಪಯೋಗಿ ಇಲಾಖೆಗೆ ಆಗ್ರಹ ಮಾಡಿರುವ ಗ್ರಾಮಸ್ಥರು. ಪ್ರೌಢಶಾಲಾ ಮಕ್ಕಳಿಗೆ ಉಚಿತವಾಗಿ ನೋಟ್ಬುಕ್ ಮತ್ತು ಫೈಲ್ ವಿತರಣೆ ಮಾಡಿದ ಉಪೇಂದ್ರ ಪೈ. ಪಿಎಚ್ಡಿ ಮಾಡಲು ಅಮೆರಿಕ ವಿಶ್ವವಿದ್ಯಾಲಯದಿಂದ ಆಯ್ಕೆಯಾಗಿರುವ ಮನೀಶ್ ಕುಮಾರ್. ತಿರುವತ್ತಿಯ ನೂತನ ಕೊಠಡಿ ಉದ್ಘಾಟನೆ ಮಾಡಿದ ಶಾಸಕ ಶಿವರಾಮ್ ಹೆಬ್ಬಾರ್. ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಯುವ ಕವಿಗೋಷ್ಠಿಗೆ ಆಯ್ಕೆಯಾದ ಯಶಸ್ವಿನಿ. ಶಿರ್ಸಿ ತಾಲೂಕಿನ ದಾಸನಕೊಪ್ಪ ಬನವಾಸಿ ರಸ್ತೆಯಲ್ಲಿ ಬರುವ ದಾಸನಕಟ್ಟೆ ಏರಿ ಉದ್ದಕ್ಕೂ ಗಿಡಗಂಟೆಗಳು ಬೆಳೆದಿರುವುದರಿಂದ ವಾಹನದಾರರಿಗೆ ಅಲ್ಲೊಂದು ಕೆರೆ ಇದೆ ಎನ್ನುವುದು ಗೊತ್ತಾಗದೆ ಎಷ್ಟೋ ಸಾರಿ ಅಪಾಯಕ್ಕೆ ಸಿಲುಕುತ್ತಿದ್ದಾರೆ. ರಸ್ತೆ ತಿರುವಿನಲ್ಲಂತೂ ಗಿಡಗಂಟೆಗಳು ಕೆರೆ ಕಾಣದಷ್ಟು ಎತ್ತರವಾಗಿ ಬೆಳೆದಿರುವುದರಿಂದ ವಾಹನ ಸೇರಿದಂತೆ ಪಾದಚಾರಿಗಳು ಕೂಡ ಅಪಾಯ ಎದುರಿಸುವಂತಾಗಿದೆ. ಕೆರೆಯ ಕೆಲವೊಂದು ಕಡೆ ತಡೆಗೋಡೆ ಹಾಕಿದರೂ ಅದು ಗಿಡಗಂಟೆಗಳಿಂದ ಮುಚ್ಚಿ ಹೋಗಿ ವಾಹನದಾರರು ಮೋಸಕ್ಕೊಳಗಾಗುತ್ತಿದ್ದಾರೆ. ಆದ್ದರಿಂದ ಅಪಾಯ ಸಂಭವಿಸುವ ಮುನ್ನವೇ ಲೋಕೋಪಯೋಗಿ ಇಲಾಖೆ ಇದಕ್ಕಾಗಿ ಕಾಯ್ದಿರಿಸಲಾದ ಹಣವನ್ನು ಉಪಯೋಗಿಸಿ ಕೆರೆಯನ್ನು ಗಿಡಗಂಟೆಗಳಿಂದ ರಕ್ಷಿಸಿ ವಾಹನದಾರರಿಗೆ ಹಾಗೂ ಪಾದಚಾರಿಗಳಿಗೆ ಅನುಕೂಲ ಮಾಡಿಕೊಡಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಶಿರ್ಸಿ ಸಾಲ್ಕಣ್ಣಿ ಪಾಳದ ಬೈಲ್ನಲ್ಲಿ ಬಸ್ ಇಕ್ಕಟ್ಟಾದ ರಸ್ತೆಯಲ್ಲಿ ಚಾಲಕನ ನಿಯಂತ್ರಣ ತಪ್ಪಿದ ಬಸ್ ರಸ್ತೆ ಪಕ್ಕದ ಗಟಾರಕ್ಕೆ ಹೋಗಿ ಹೊರಗೆ ನಿಂತಿದೆ. ಈ ಬಸ್ನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಗ್ರಾಮಸ್ಥರು ಹಾಗೂ ವಿದ್ಯಾರ್ಥಿಗಳು ಸಂಚರಿಸುತ್ತಿದ್ದರು. ಎಲ್ಲರೂ ಕೂಡ ಅದೃಷ್ಟವಶಾತ್ ಪಾರಾಗಿದ್ದಾರೆ. ಇಕ್ಕಟ್ಟಾದ ರಸ್ತೆ ಈ ಅಪಘಾತಕ್ಕೆ ಕಾರಣವಾಗಿದ್ದು, ಈ ರಸ್ತೆಯಲ್ಲಿ ಮಿನಿ ಬಸ್ ಬಿಡಬೇಕೆಂದು ಗ್ರಾಮಸ್ಥರು ವಿಭಾಗೀಯ ನಿಯಂತ್ರಣ ಅಧಿಕಾರಿಗಳಿಗೆ ಆಗ್ರಹಿಸಿದ್ದಾರೆ. ಮಕ್ಕಳು ಆತ್ಮಸ್ಥೈರ್ಯದಿಂದ ಮುನ್ನಡೆದಾಗ ಮಾತ್ರ ಜೀವನದಲ್ಲಿ ಯಶಸ್ಸುಗೊಳಿಸಲು ಸಾಧ್ಯ. ಆದ್ದರಿಂದ ಶಿಕ್ಷಕರು ತಾವು ಬೋಧನೆ ಮಾಡುವುದರ ಜೊತೆಗೆ ಆತ್ಮಸ್ಥೈರ್ಯ ತುಂಬುವ ಪಾಠ ಕೂಡ ಮಾಡಬೇಕೆಂದು ಉಪೇಂದ್ರ ಪೈ ಸೇವಾ ಟ್ರಸ್ಟ್ ಅಧ್ಯಕ್ಷರು ಹಾಗೂ ಜೆಡಿಎಸ್ ಮುಖಂಡ ಉಪೇಂದ್ರ ಪೈ ಅವರು ಇಂದು ಜನತಾ ವಿದ್ಯಾಲಯ ಕುಳುವೆಬರೂರು ಪ್ರೌಢಶಾಲೆಯ ಮಕ್ಕಳಿಗೆ ನೋಟ್ಬುಕ್ ಮತ್ತು ಫೈಲ್ ವಿತರಿಸಿ ಮಾತನಾಡಿದರು. ನನ್ನನ್ನು ನಾನು ಸರಿಯಾಗಿ ತಿಳ್ಕೊಳ್ಬೋದು ಅಂತ ಮಾತ್ರ ಪಾರ್ಟಿ ಸಾಧ್ಯ. ಇವತ್ತು ಎರಡು ಮಾತು ಜಾಸ್ತಿ ಆಗಿದ್ರೆ ನಿಮ್ಮ ಸಂಸದ ದಿಶೆಯನ್ನು ಉದ್ಘಾಟನೆ ಮಾಡೋದಕ್ಕೆ ನಿಮ್ಮ ಸ್ವಲ್ಪ ಏನು ಅಂದ್ರೆ ವಿಚಾರ ಜ್ಞಾನ ತಿಳಿಯೋದಕ್ಕೆ ನಾವು ಮಾತು ಮಾಡ್ತಾ ಇರ್ತೀವಿ. ನಾನು ಮಾತು 5-6 ವರ್ಷ ಕೂಡಿದ್ರೆ ಯಾವಾಗ ಹೌದಲ್ಲ, ತಿಳಿಬೇಕು ಹೌದಲ್ಲ, ಈ ವಿಷಯಗಳು ಬೇಕು ಹೌದಲ್ಲ. ಹಾಗಾಗಿ ಯಾರು ಬಾಯಿಲು ನಾಳೆ ಬರ್ಬೇಕು, ನಾನು ಬಡವ, ನಾನು ಕಷ್ಟಗಳಿದ್ದೇನೆ, ನಾನು ಹಿಂದುಳಿದಿದ್ರೆ ನಾನು ಹಿಂದುಳಿದ ಆಗಬಾರ್ದು. ಪ್ರತಿಯೊಬ್ಬರು ಹಿಂದುಳಿದವರೇ ಆಗಬೇಕು ಹೌದಲ್ಲ. 60 ವರ್ಷಕ್ಕೆ ಆಗ್ತದೆ ನಾನು ಹಿಂದುಳಿದ ಅಂತಂದ್ರೆ ಎಲ್ಲರಿಗೂ ಅನ್ಯಾಯ ಮಾಡಬೇಕಾಗಿದೆ. ಆಗ ಹೇಳಬಾರ್ದು ಯಾವತ್ತು. ಹಾಗಾಗಿ ಕಷ್ಟಪಟ್ಟು ದುಡಿರಿ, ನಿಮ್ಮ ದುಡಿಮೆ ಏನಿದೆ ಅದನ್ನ ಗಳಿಸಿದ ಹಣವನ್ನ ಮೊದಲು ಗಟ್ಟಿ ಮಾಡಿ ನೀವು ಆರೋಗ್ಯವಾಗಿ ಸರಿಯಾಗಿ ವ್ಯವಸ್ಥೆ ಆಗಲಿ. ಶಿರ್ಸಿ ತಾಲೂಕಿನ ಬೆಳ್ಳನಕೇರಿ ಸೇತುವೆ ಮಧ್ಯೆ ಕುಸಿತವಾಗಿರುವ ಬಗ್ಗೆ ಕೂಡಲೇ ಎಚ್ಚೆತ್ತುಕೊಂಡ ಜಿಲ್ಲಾ ಪಂಚಾಯತ್ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಬಸವರಾಜ್ ಬಳ್ಳಾರಿ, ಇಂಜಿನಿಯರ್ ರಂಗಪ್ಪ ಬದನಗೌಡ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಟರಾಜ್ ಹೊಸೂರ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಲ್ಪಟ್ಟಿರುವ ಪ್ರತಿಷ್ಠಿತ ಯುವ ಕವಿಗೋಷ್ಠಿಗೆ ಕಾನ್ಸೂರಿನ ಕಾಳಿಕಾ ಭವಾನಿ ಪ್ರೌಢಶಾಲೆಯ ಗಣಿತ ಶಿಕ್ಷಕಿ ಯಶಸ್ವಿನಿ ಶ್ರೀಧರ್ ಮೂರ್ತಿ ಆಯ್ಕೆಯಾಗಿದ್ದಾರೆ. ಬೆಳಗಾವಿ ವಲಯದ 7 ಜಿಲ್ಲೆಗಳಿಂದ ಕವಿಗಳನ್ನು ಆಯ್ಕೆ ಮಾಡಲಾಗಿದ್ದು 23 ಕವಿಗಳು ಭಾಗವಹಿಸಲಿದ್ದಾರೆ. ಯುವ ಕವಿಗೋಷ್ಠಿಯು ಜುಲೈ 21ರಂದು ಬೆಳಗಾವಿಯ ಕನ್ನಡ ಭವನದಲ್ಲಿ ಜರುಗಲಿದೆ. ಶಾಸಕರಾದ ಶಿವರಾಮ್ ಹೆಬ್ಬಾರ್ ಅವರು ಇಂದು ಕಿರುವತ್ತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತೆಂಗಿನಗೇರಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ನೂತನ ತರಗತಿ ಕೊಠಡಿಯನ್ನು ಉದ್ಘಾಟಿಸಿ ಶುಭ ಹಾರೈಸಿದರು. ನಂತರ ಶಾಲೆಯ ಆವರಣದಲ್ಲಿ ವಿದ್ಯಾರ್ಥಿಗಳಿಗೆ ಸಮವಸ್ತ್ರವನ್ನು ವಿತರಿಸಿ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ವಿಜಯ್ ಮಿರಾಶಿ, ಪ್ರಮುಖರಾದ ಲಾರೆನ್ಸ್ ಸಿದ್ದಿ ಸೇರಿದಂತೆ ಗ್ರಾಮ ಪಂಚಾಯಿತಿ ಸದಸ್ಯರು, ಶಿಕ್ಷಕರು, ಸಾರ್ವಜನಿಕರು ಉಪಸ್ಥಿತರಿದ್ದರು. ದೇಶದಲ್ಲಿಯೇ ಪ್ರತಿಷ್ಠಿತ ಐಐಟಿ ಖರಗಪುರದಲ್ಲಿ ಸ್ನಾತಕೋತ್ತರ ಪದವಿ ಮುಗಿಸಿರುವ ಪ್ರತಿಭಾವಂತ ಮನೀಶ್ ಕುಮಾರ್ ನರಿಬೋಳ ಈತನು ಅಮೆರಿಕದ ಕೆಟಕಿ ವಿಶ್ವವಿದ್ಯಾಲಯದಿಂದ ಶಿಷ್ಯ ವೇತನ ಪಡೆದು ಅಲ್ಲಿಯೇ ಪಿಎಚ್ಡಿ ಮಾಡಲು ಆಯ್ಕೆಯಾಗಿದ್ದಾನೆ. ಈತನು ಶಿರ್ಸಿಯ ನಿವೃತ್ತ ಉಪನ್ಯಾಸಕರಾಗಿ ಶಿರ್ಸಿಯಲ್ಲಿ ನೆಲೆಸಿರುವ ದೇವೇಂದ್ರ ನರಿಬೋಳ ಇವರ ಪುತ್ರನಾಗಿದ್ದಾನೆ.